ಈಗ ಅಸಲಿ ಆಟಗಳು ಶುರುವಾಗಿದೆ. ಸಚಿವನಾಗಬೇಕು, ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆಗಣ್ಣಿನಿಂದ ಕಾಯ್ಕೊಂಡು ಕೂತಿರುವವರಿಗೆ ಮಿನಿಸ್ಟರ್ ಸ್ಥಾನ ಸಿಗುತ್ತಾ? ಈ ಬಗ್ಗೆ ಚರ್ಚೆ ಮಾಡೋಣ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಾನು ಹೇಳಿದಂತೆ ಬಿಜೆಪಿ ವಕ್ತಾರರಾಗಿರುವಂತಹ ಗೋವಿಂದರಾಜು ಜಾಯ್ನ್ ಆಗಿದ್ದಾರೆ. ಆತ್ಮೀಯ ವೆಲ್ಕಮ್. ಉಳಿದಂತಹ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ನಾನು ಗೋವಿಂದರಾಜು ಅವರಿಂದನೇ ಪ್ರಾರಂಭ ಮಾಡ್ತೀನಿ. ಸರ್, ಹಾಗೂ ಈಗೂ CM ಗುದ್ದಾಟ ಅಥವಾ ಆ ಸ್ಥಾನಕ್ಕಾಗಿರ್ತಕ್ಕಂತಹ ಕಾದಾಟಕ್ಕೊಂದು ಉತ್ತರ ಸಿಕ್ತು. ಆದರೆ ಕ್ಯಾಬಿನೆಟ್ ಗಾತ್ರ 34 ಸ್ಥಾನಗಳಿದ್ದಾವೆ, ಮುಖ್ಯಮಂತ್ರಿ ಸ್ಥಾನವೂ ಸೇರಿ. ಈಗ ಅಸಲಿ ಟೆನ್ಷನ್ ಶುರುವಾಗುತ್ತಾ ಅಂತ ಕೈ ಕಮಾಂಡಿಗೆ? ಖಂಡಿತವಾಗ್ಲೂ. ಯಾಕೆಂದರೆ ಒಂದು ಸರ್ಕಾರ ಒಂದು ಬದಲಾವಣೆನ ಇಲ್ಲ ಒಂದು ಹೊಸ ಮುಖ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲ ಆಕಾಂಕ್ಷಿಗಳು ತೀವ್ರ ಪೈಪೋಟಿ ಮಾಡೋದು ಸಹಜವಾಗಿ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದೇ ವಿಚಾರ ಅಂದರೆ, ಕಳೆದ 1 ವರ್ಷದಿಂದ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಎಷ್ಟೆಲ್ಲ ಸಭೆಗಳಾದವು, ಎಷ್ಟೆಲ್ಲ ಡೆಲ್ಲಿ ಯಾತ್ರೆ ಆಯಿತು, ಎಷ್ಟೆಲ್ಲ ಸಭೆಗಳು, ಅವರವರ MLAಗಳು ಅವರವರ ಫಾಲೋಯರ್ಸ್ಗಳು ಬಣಗಳನ್ನ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಬಣ, ಸಿದ್ದರಾಮಯ್ಯರ ಬಣ ಮತ್ತು DK ಶಿವಕುಮಾರ್ ಬಣ ಅಂದ್ಕೊಂಡು ಎಲ್ಲ ಗುಂಪಾಗಿ ಸೇರಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡದಿಲ್ಲದೆ ಒಂದು ದೊಡ್ಡ ಸಾಧನೆ ಆಗಿ ಇವತ್ತು ಕಾಣಿಸ್ತಾ ಇದೆ. ಯಾಕೆಂದರೆ ಕಳೆದ 3 ವರ್ಷದಿಂದ ಈ ರಾಜ್ಯದಲ್ಲಿ ಏನಾದರೂ ನಡೆದಿದೆ ಅಂದರೆ ಅದು ಈ ಒಂದು ಮುಖ್ಯಮಂತ್ರಿಯ ಗಲಾಟೆ ವಿಚಾರ ಬಿಟ್ಟರೆ ಈ ರಾಜ್ಯದ ಜನತೆಗೆ ಏನೂ ಕಾಣಿಸಿಲ್ಲ ಸರ್. ಯಾವುದೇ ಒಂದು ಅಭಿವೃದ್ಧಿ ವಿಚಾರಗಳನ್ನ ನಾವು ಲೆಕ್ಕ ಹಾಕ್ತಾ ಹೋದರೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು ಏನಂದ್ರೆ 3 ಲಕ್ಷ ಕೋಟಿ ಸಾಲ ಮಾಡಿದ್ದು ಒಂದು ದೊಡ್ಡ ಸಾಧನೆ. ಇದ್ರ ಜೊತೆಯಲ್ಲಿ ಯಾವುದೇ ಒಂದು ಆಸ್ಪತ್ರೆಗಳಿಗೆ ಒಳ್ಳೆ ಮೆಡಿಸಿನ್ ಸಪ್ಲೈ ಆಗಲಿಲ್ಲ, ಯಾವುದೇ ಒಂದು ಸ್ಕೂಲ್ನ ಬಿಲ್ಡಿಂಗ್ ಕಟ್ಟೋಕ್ಕಾಗಲಿಲ್ಲ, ಸ್ಕೂಲ್ ಮಕ್ಕಳಿಗೆ ಸರಿಯಾದ ಯಾವುದೇ ಒಂದು ರೀತಿಯ ಬುಕ್ಸ್ ಆಗಲಿ ಮತ್ತು ಸಾಕ್ಸ್ ಆಗಲಿ ಕೊಡೋಂಥ ಶಕ್ತಿ ಈ ಸರ್ಕಾರಕ್ಕೆ ಬರಲೇ ಇಲ್ಲ. ಸೊ ಒಟ್ಟು ಏನಂದರೆ ಈ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್ನ ಮುಚ್ಕೊಳ್ಳೋಕ್ಕೋಸ್ಕರ CM ಬದಲಾವಣೆ ಮಾಡಿದ್ರ ಇಲ್ಲ ಈ ರಾಜ್ಯಕ್ಕೆಲ್ಲ ಅಂದರೆ ಇನ್ನೊಂದು ಅಟ್ಲೀಸ್ಟ್ ಇನ್ನು ಉಳಿದಿರ್ತಕ್ಕಂಥ 2 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಬೇಕಾದ್ರು ಅಂತ ಹೇಳ್ಬಿಟ್ಟು ಏನೋ ಬದಲಾವಣೆ ಮಾಡಿದ್ರ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಇಲ್ಲಿವರೆಗೂ ಕ್ಲಾರಿಫಿಕೇಶನೇ ಕೊಡಲಿಲ್ಲ. ಯಾವ ವಿಚಾರಕ್ಕೆ ನಾವು ಬದಲಾವಣೆ ಮಾಡ್ತಾ ಇದ್ದೀವಿ, ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಒಟ್ಟು ಏನಂದರೆ ಈ ರಾಜ್ಯವನ್ನು ಎಲ್ಲ ಒಂದು ಕಡೆ ಭ್ರಷ್ಟಾಚಾರ ಮಾಡಿ ಹಾಳು ಮಾಡಿ ಇವತ್ತು ಇನ್ನೊಬ್ಬರ ಕೈಗೆ ಇನ್ನೊಂದು ರೀತಿಯಲ್ಲಿ ಹಾಳಾಗುತ್ತಾ ಉದ್ಧಾರ ಆಗುತ್ತಾ ಅಂತ ನಾವು ಕಾದು ನೋಡೋಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಇವತ್ತು ಹೋಗ್ತಾ ಇದ್ದಾರೆ. ಯಾಕೆಂದರೆ ಒಟ್ಟು ಇವತ್ತೇನು 7.5-8 ಲಕ್ಷ ಕೋಟಿ ಸಾಲ ಅಷ್ಟಿರ್ತಕ್ಕಂಥ ರಾಜ್ಯದಲ್ಲಿ ಇವತ್ತು 3 ವರ್ಷದಲ್ಲಿ ಸುಮಾರು 3.5 ಲಕ್ಷಕ್ಕಿಂತ ಕೋಟಿಗಿಂತ ಜಾಸ್ತಿ ಸಾಲ ಮಾಡಿ ಇವತ್ತು ಆಚೆ ಹೋಗ್ತಾ ಇದ್ದಾರೆ. ಆದರೆ ಈ ರಾಜ್ಯವನ್ನು ಮರ್ತಂಥ ಸರ್ಕಾರ ಮುಂದೆ 2 ವರ್ಷದಲ್ಲಿ ಯಾವ ರೀತಿಯಾದ ಸರ್ಕಾರ ನೀಡುತ್ತೆ? ರಸ್ತೆಗಳನ್ನ ಗುಂಡಿ ಮುಚ್ಚುತ್ತಾ, ಇಲ್ಲ ಹೊಸ ರಸ್ತೆಗಳು ತರುತ್ತಾ, ಹೊಸ ಕಟ್ಟಡಗಳು ತರುತ್ತಾ, ಹೊಸ ನೀರಾವರಿ ತರುತ್ತಾ, ಹೊಸ ಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ಕೂಲ್ನ ಒಂದು ಕಟ್ಟುವಂಥ ವ್ಯವಸ್ಥೆ ಮಾಡುತ್ತಾ, ಇಲ್ಲ ಅಭೂತಪೂರ್ವವಾದ ಒಂದು ರಾಜ್ಯದ ಮೂಲೆಯಲ್ಲಿ ಇವತ್ತೇನು ನೀರಿನ ಬವಣೆ ಆಗ್ತಾ ಇದೆಯಾ ಆ ರೀತಿಯಾದ ಒಂದು ಕೆಲಸಗಳಿಗೆ 224 MLAಗಳಿಗೂ ಏನು ಅನುದಾನವನ್ನು ಹೇಗೆ ಹಿಂದೆ 100 ಕೋಟಿ 200 ಕೋಟಿ ಸಿಗ್ತಾ ಇತ್ತು ಆ ರೀತಿಯಾದ ಒಂದು ಪ್ಲಾನ್ ಮಾಡ್ತಾರ ಅಂದ್ರೆ ಒಟ್ಟು ವಿಚಾರ ಬೇಕು. ಈಗ ಸಹಜವಾಗಿ ಇವ್ರದ್ದು ಯಾರನ್ನೇ ಇವರು CM ಮಾಡಲಿ ಸರ್, ನಮ್ಗೆ ಯಾವುದೋ ಅಭ್ಯಂತರ ಇಲ್ಲ. ನಮ್ಮ ಮನವಿ ಇರ್ತಕ್ಕಂಥದ್ದು ರಾಜ್ಯದ ಜನತೆಯ ಪರವಾಗಿ ಕೆಲಸ ಮಾಡುವಂಥವ್ರು ಬೇಕು. ಯಾಕೆಂದರೆ ಸರ್ಕಾರಗಳು ಎಲ್ಲೋ ಒಂದು ಕಡೆ ಒಂದು ಗುದ್ದಾಟದ ಮಧ್ಯದಲ್ಲಿ ಕಳೆದ 1-1.5 ವರ್ಷದಲ್ಲಿ ನಾವೇನು ನೋಡೋಕ್ಕೆ ಆಗಿಲ್ಲ. ಒಂದು ಟೇಪ್ ಕಟ್ ಮಾಡಿದ್ದು ನೋಡಲಿಲ್ಲ, ಒಂದು ಗುದ್ಲಿ ಪೂಜೆ ಮಾಡಿದ್ದು ನೋಡಲಿಲ್ಲ. ಸೊ ಈ ರೀತಿಯ ಸರ್ಕಾರ ನಡ್ಕೊಂಬಂದು ಇವತ್ತು ರಾಜ್ಯ ಜನತೆಗೆ ಏನೂ ಸಿಕ್ಕಿಲ್ಲದ್ರಿಂದ ಮುಂದೆ ಅಟ್ಲೀಸ್ಟ್ ಅವರು ಪಕ್ಷದಲ್ಲಿ ಇಂಟರ್ನಲ್ ಏನೆಲ್ಲ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅವಕಾಶ ಇದೆ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಅವ್ರಿಗೆ ಇವ್ರಿಗೆ ಕೊಟ್ರ ಅಂತ ವಿರೋಧ ಪಕ್ಷವಾಗಿ ನಮ್ಗೆ ಯಾವುದೋ ಒಂದು ಅಧಿಕಾರ ಇಲ್ಲ ಕೇಳೋದಕ್ಕೆ. ಆದರೆ ನೀವು ಮಾಡೋದನ್ನ ಬೇಗ ಮಾಡಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಕೊಡೋಂಥದ್ದು ಕೆಲಸ ಮಾಡೋವಂಥ ಮುಖ್ಯಮಂತ್ರಿಗಳು ಬರಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ವಾಹಿನಿ ಮೂಲಕ ನಾನು ಕೇಳ್ಕೊಳ್ತೀನಿ. ಇನ್ನು ಶೂನ್ಯ ಸಾಲದಲ್ಲಿ ಯಾವ ಪಕ್ಷವೂ ಕೂಡ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಲಿಲ್ಲ ಸರ್. ಬಿಜೆಪಿ ಪಕ್ಷ ಇದ್ದಾಗಲೂ ಕೂಡ ಸಾಲಗಳಿತ್ತು. ಸಾಲದ ವಿಚಾರದಲ್ಲಿ ಎಲ್ಲಾ ಪಕ್ಷವೂ ಹೊರತೆಲ್ಲ ನೋಡಿ ಸರ್. ಈ ಮಧ್ಯೆ ರಾಜಕೀಯ ವಿಶ್ಲೇಷಕರು ಎಂಟ್ರಿ ಆಗಿದ್ದಾರೆ.